ಸೊ ಮಕ್ಕಳ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅನ್ನೋ ಟಾಪಿಕಲ್ಲಿ ನಿಮಗೆ ರಿಲೇಷನ್ ಅಂದ್ರೇನು ಅನ್ನೋದು ಗೊತ್ತಾಯಿತು. ಸಬ್ಸೆಟ್ ಆಫ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಎನಿ ಟು ನಾನ್ ಎಂಟಿ ಸೆಟ್ಸ್ ಅಂತ ಹೇಳ್ಬಿಟ್ಟಿದ್ದೀನಿ. ಟೈಪ್ಸ್ ಆಫ್ ರಿಲೇಷನ್ಸ್ನಲ್ಲಿ ಒಂದು ನಲ್ ಸೆಟ್ ಅನ್ನೋದನ್ನು ಕೂಡ ಎಂಟಿ ರಿಲೇಷನ್ ಅನ್ನೋದಕ್ಕೆ ಡೆಫಿನೇಷನ್ ಕೊಟ್ಟಿದ್ದೀವಿ. ಎ ರಿಲೇಷನ್ ಈಸ್ ಸೆಟ್ ಟು ಬಿ ಎಂಟಿ ರಿಲೇಷನ್ if no element of domain is related to any element of codomain. ಅಂದರೆ ನಲ್ ಸೆಟ್. ನಲ್ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಫಸ್ಟ್ ಪಿ ಯು ಸಿನಲ್ಲಿ ತಿಳ್ಕೊಂಡಿದ್ರಲ್ಲ, ಅದರ ಆಧಾರದ ಮೇಲೆ ನಲ್ ಸೆಟ್ ಈಸ್ ಆಲ್ಸೋ ಎ ರಿಲೇಷನ್ ಅಂತ ಹೇಳ್ಬೋದು. ನಂತರ ಯೂನಿವರ್ಸಲ್ ರಿಲೇಷನ್ ಅಂತ, ಎವ್ರಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತಿರೋದ್ರಿಂದ ನಾವು ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ ಎಲ್ಲದನ್ನು ಬರ್ಕೊಂಬಿಟ್ರೆ ದಟ್ ಬಿಕಮ್ಸ್ ಯೂನಿವರ್ಸಲ್ ರಿಲೇಷನ್ ಅಂಥೇಳಿ. ಇನ್ನು ಲಾಸ್ಟ್ ಕ್ಲಾಸಲ್ಲಿ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳಿದ್ದೆ. ಏನು, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತಿದ್ದರೆ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ. ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಇದನ್ನು ತೊಗೊಂಡಿದ್ದೆ. ಅಂದರೆ ನಾವು ರಿಲೇಷನ್ನ ಚೂಸ್ ಮಾಡಬೇಕಾದ್ರೆ, ರಿಲೇಷನ್ನ ಚೂಸ್ ಮಾಡೋದು ಅಂದರೆ ಕಾರ್ಟೀಷಿಯನ್ ಪ್ರಾಡಕ್ಟನ್ನು ಒಳಗಡೆ ಇರುವಂತಹ ಎಲಿಮೆಂಟ್ಸ್ಗಳನ್ನು ಆಯ್ಕೋಬೇಕಾದ್ರೆ ಈ ಥರ ಎಲಿಮೆಂಟ್ಸ್ಗಳನ್ನು ಆಯ್ಕೋಬೇಕು. ಈಗ ಇಲ್ಲೊಂದು ಸೆಟ್ ಇದೆ, ಇದನ್ನು ಜಸ್ಟ್ 1 2 ಅಂತ ತೆಗೆದುಕೊಳ್ತೀನಿ. ಸೊ 1 2ನ 1 2 ಜೊತೆಗೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಮಾಡಿಬಿಡ್ತೀನಿ. ಎ ಇಂಟು ಎ ತಗೊಂಡಾಗ ಏನು ಬರುತ್ತೆ, ಆಗ 1 1 1 2 2 1 2 2 ಇದು ಬರುತ್ತೆ. ಈಗ ಇದರೊಳಗೆ ನೀನು ಸಬ್ಸೆಟ್ ಚೂಸ್ ಮಾಡಬೇಕಾದ್ರೆ 1 1 ತಗೊಳ್ಳೇಬೇಕು, 2 2 ತಗೊಳ್ಳೇಬೇಕು, ಕಂಪಲ್ಸರಿಯಾಗಿ ತಗೊಳ್ಳೇಬೇಕು. ಏನು ಬಾಕಿದ ನೀನು ತಗೊಳ್ತೀಯೋ ಬಿಡುತ್ತೀಯೋ ನಿನ್ನಣೆ ಬರ. ಇದಕ್ಕೆ ಬೇಕಾದ್ರೆ 1 2 ತಗೋಬೋದು, ನಿನ್ನಿಷ್ಟ, ಅಥವಾ ಇಷ್ಟಕ್ಕೆ ನಿಲ್ಲಿಸ್ಬೋದು. ಇದನ್ನು ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಯಾಕೆ ಅಂದರೆ ಏನಲ್ಲಿ 1 ಇದೆ, 1 ಕಾಮ 1 ಆರಲ್ಲಿದೆ. ಏನಲ್ಲಿ 2 ಇದೆ, 2 ಕಾಮ 2 ಆರಲ್ಲಿದೆ. ಏನಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆಯೋ ಅದು ಕಾಮ ಅದು ಆ ರಿಲೇಷನಲ್ಲಿದೆ. ಹಾಗಾಗಿ ಈ ರಿಲೇಷನ್ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಸೊ ಇಷ್ಟು ವಿಚಾರನ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ರಿಫ್ಲೆಕ್ಸಿವ್ ರಿಲೇಷನ್ ಆದಮೇಲೆ ಇವಾಗ ಬರ್ತಾ ಇದ್ದೀವಿ ಸಿಮೆಟ್ರಿಕ್ ರಿಲೇಷನ್ ಅಂತ. ಡೈಲಾಗ್ ಒಂದೇ ಥರ. ಎ ರಿಲೇಷನ್ ಆರ್ ಇನ್ ಎ ಸೆಟ್ ಎ ಈಸ್ ಸೆಟ್ ಟು ಬಿ ಸಿಮ್ಯಾಟ್ರಿಕ್ ರಿಲೇಷನ್. ಈ ಸೆಟ್ ಟು ಬಿ ಸಿಮೆಟ್ರಿಕ್ ರಿಲೇಷನ್ ಇಫ್ ಅಂದರೆ ಕಂಡೀಷನ್. ಅಲ್ಲಿಗೆ ಅಂದರೆ ಅದನ್ನು ನಾವು ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿಬೇಕಾದ್ರೆ ಒಂದು ಕಂಡೀಷನ್ ಇದೆ. ಏದೊಂದು ಕಂಡೀಷನ್, ರಿಫ್ಲೆಕ್ಸಿವ್ಗೊಂದು ಕಂಡೀಷನ್ ಇತ್ತು, ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಅಂತ. ಇದಕ್ಕೇನು ಕಂಡೀಷನ್, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆದರೆ ಇಂಪ್ಲಾಯ್ಸ್ ಬಿ ಕಾಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗಲೇಬೇಕು. ಓಹೋ, ಅಂದರೆ 1 ಕಾಮ 2 ತಗೊಂಡ್ರೆ 2 ಕಾಮ 1 ತಗೊಳ್ಳೇಬೇಕು ನೀನು. 1 ಕಾಮ 2 ತಗೊಂಡ್ರೆ 2 ಕಾಮ 1 ತಗೊಳ್ಳೇಬೇಕು ಅನ್ನೋ ಅರ್ಥ. ಉದಾಹರಣೆ ಕೊಡಿ ಸರ್. ಎಕ್ಸಾಂಪಲ್ ಅಂದರೆ ಸೆಟ್ ಏನಲ್ಲಿ ಸಾಮಾನ್ಯವಾಗಿ ನಾನು 1 2 3ನೇ ತೆಗೆದುಕೊಳ್ತೀನಿ, ನಿಮಗೆ ಅನುಕೂಲ ಆಗಲಿ ಅರ್ಥ ಆಗೋಕ್ಕೆ ಅಂತ. ಎ ಕ್ರಾಸ್ ಎ ಮಾಡ್ತೀನಿ, ಕಾರ್ಟೀಷಿಯನ್ ಪ್ರಾಡಕ್ಟ್ ಹಾಕ್ಬಿಡ್ತೀನಿ. ಆಗ 1 1 1 2 1 3 ಎಲ್ಲ ಇರುತ್ತೆ ಸರ್. 2 1 2 2 2 1 2 2 2 3 ಎಲ್ಲ ಬರುತ್ತೆ ಸರ್. 3 1 3 2 3 3 3 1 3 2 3 3 ಎಲ್ಲ ಬರುತ್ತೆ ಸರ್. ಈಗ ನೀನು ರಿಲೇಷನ್ ಅಂತಂದರೆ ಇಲ್ಲಿ ಎಲಿಮೆಂಟ್ನ ಚೂಸ್ ಮಾಡ್ಕೋಬೇಕಾದ್ರೆ, ಸಪೋಸ್ ಇಫ್ ಯು ಚೂಸ್ 1 ಕಾಮ 2 ಅಂತ ಚೂಸ್ ಮಾಡಿದೆ ಅಂತ ಇಟ್ಕ, ಓಕೆ ಸರ್.
ಆಗ ನೀನು 2, ತಗೊಳ್ಳೇಬೇಕು. ಅವಾಗ ಮಾತ್ರ ರಿಲೇಷನ್ನು ಸಿಮಿಟ್ರಿಕ್ ಆಗೋದು. ಸರ್ ಅಕಸ್ಮಾತ್ ನಾನೇನಾದ್ರು 2, ತಗೊಂಬಿಟ್ರೆ 2, ತಗೊಂಡು ಬಿಡೋಂಗಿಲ್ಲ, ನೀನು ಬಿಟ್ಬಿಟ್ರೆ ಅದು ಸಿಮಿಟ್ರಿಕ್ ಆಗಲ್ಲ. ಯಾಕೆಂದರೆ 3, ಇಲ್ವಲ್ಲ ಅಂತ. ಆವಾಗ 3, ತಗೊಂಬಿಟ್ರೆ ಓಕೆ ಸರ್ ಇಷ್ಟಕ್ಕೆ ನಿಲ್ಲಿಸ್ಬೋದು. 1, ತಗೊಂಡ್ರೆ 2, ತಗೋಬೇಕು. 2, ತಗೊಂಡ್ರೆ 3, ತಗೋಬೇಕು. ಸರ್ ಇದನ್ನು ಸಿಮೆಟ್ರಿಕ್ ಅಂತಾರೆ ಡೆಫಿನೆಟ್ಟಾಗಿ. ಸರ್ 1, 3 ನಾನು ತಗೊಂಡಿಲ್ಲ ಇಲ್ಲಿ, ಅದರಿಂದ 3, ತಗೊಳ್ಳಲ್ಲ. ಅದೆರಡನ್ನೂ ಬಿಟ್ಟರೆ ಎರಡನ್ನೂ ಒಟ್ಟಿಗೆ ಬಿಟ್ಟು ಹಾಕ್ಬಿಡ್ಬೇಕು. ತಗೊಂಡ್ರೆ 2 ಜೋಡಿ AB, BA ಎರಡನ್ನೂ ಜೋಡಿ ತಗೋಬೇಕು. ಇದಕ್ಕೆ ಸಿಮಿಟ್ರಿಕ್ ರಿಲೇಷನ್ ಅಂತ ಕರೀತಾರೆ. ಓಕೆನಾ? ಎಸ್. ಈಗ ಮಕ್ಕಳ ನೆಕ್ಸ್ಟ್ ಸಿಮಿಟ್ರಿಕ್ ರಿಲೇಷನ್ ಆದಮೇಲೆ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಇನ್ನೊಂದು ಟೈಪ್. ಟ್ರಾನ್ಸಿಟಿವ್ ರಿಲೇಷನ್. ಏನು ಟ್ರಾನ್ಸಿಟಿವ್ ರಿಲೇಷನ್ ಅಂತಂದರೆ, ಎ ರಿಲೇಷನ್ ಈಸ್ ಸೆಡ್ ಟು ಬಿ ಟ್ರಾನ್ಸಿಟಿವ್ ರಿಲೇಷನ್. ಯಾವಾಗ? ಇಫ್ A, B and B, C belongs to R, then A, C also belongs to R. ಇದು ಟ್ರಾನ್ಸಿಟಿವ್. A, B, B, C, A, C belongs to R. ಇದಾಗಿದ್ದರೆ ಟ್ರಾನ್ಸಿಟಿವ್ ರಿಲೇಷನ್. ಅಂದರೆ ಫಾರ್ ಆಲ್ A, B, C ಬಿಲಾಂಗ್ಸ್ ಟು A ಅನ್ನೋದು ಕಂಪಲ್ಸರಿ ಗೊತ್ತಾಗಿ ಆಗುತ್ತೆ. ಈಗ ಉದಾಹರಣೆ ತಗೋಬೇಕಾದ್ರೆ A = 1, 2, 3, ಇನ್ನೊಂದು ಸೆಟ್ಟು A = 1, 2, 3. ಈಗ A × A ಅಂದರೆ 1, 1, 1, 1, 2, 1, 3, 1, 1, 1, 2, 1, 3, 1, 2, 2, 2, 3, 2, 1, 2, 2, 2, 3, 3, 1, 3, 2, 3, 3, 3, 1, 3, 2, 3, 3 ಬರೆದಿದ್ದಾಯಿತು. ಈಗ ರಿಲೇಷನ್ ತಗೋಬೇಕಾದ್ರೆ ಹುಷಾರಾಗಿರಬೇಕು. ಹ್ಯಾಕ್ ತಗೋಬೇಕು ಸರ್? ನೀನೇನಾದರೂ 1, 2 ತಗೊಂಡು ಮತ್ತೆ 2, 3 ತೆಗೆದುಕೊಂಡು ಬಿಟ್ಬಿಟ್ರೆ ಆಗ ಇದು ಟ್ರಾನ್ಸಿಟಿವ್ ರಿಲೇಷನ್ ಆಗಲ್ಲ. ಯಾಕಾಗಲಿಲ್ಲ? 1, 2, 2, 3 ಇದೆ, 1, 3 ಇಲ್ವಲ್ಲ. ಲಿಂಕ್ 1, 2, 2, 3, 1, 3 ಇರಬೇಕು. ಅದಕ್ಕೆ 1, 3 ತಗೊಂಬಿಟ್ರೆ 1, 2, 2, 3 ನೋಡಿ, ಇದ್ರ ಎರಡನೇದು ಇದ್ರದ್ದು ಮೊದಲನೇದು. ಆಗ ಇದ್ರದ್ದು ಮೊದಲನೇದು ಅದರದ್ದು ಎರಡನೇದು ಜೋಡಿ ಇರಲೇಬೇಕು. ಈ ಥರ ಇದ್ದರೆ ಸರ್ ಇದು ಟ್ರಾನ್ಸಿಟಿವ್ ಅಂತ ಕರಿಬೋದಾ? ಡೆಫಿನೆಟಾಗಿ ಕರಿಬೋದು. ಆದರೆ ಇದನ್ನು ರಿಫ್ಲೆಕ್ಸಿವ್ ಅಂತ ಕರೀಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ರಿಫ್ಲೆಕ್ಸಿವ್ ಅಲ್ಲವೇ ಅಲ್ಲ. ಯಾಕಲ್ಲ? ಏನಲ್ಲಿ 1 ಇದೆ, 1, 1 ಇಲ್ಲಿಲ್ಲ. ಏನಲ್ಲಿ 2 ಇದೆ, 2, 2 ಇಲ್ಲಿಲ್ಲ. ಏನಲ್ಲಿ 3 ಇದೆ, 3, 3 ಇಲ್ಲಿಲ್ಲ. ಸೊ ಹಾಗಾಗಿ ಇದು ರಿಫ್ಲೆಕ್ಸಿವ್ ಅಲ್ಲ. ಸಿಮೆಟ್ರಿಕ್ ಅಂತ ಏನಾರು ಕರಿಬೋದಾ ಸಾರ್ ಅಂತ ಪ್ರಶ್ನೆ ಕೇಳಿದರೆ ಕರೀಕ್ಕಾಗಲ್ಲ. ಯಾಕೆಂದರೆ 1, 2 ಇದ್ದರೆ ಅದ್ರ ಉಲ್ಟಾ 2, 1 ಇಲ್ವಲ್ಲ. ಹಾಗಾಗಿ ಇದು ಸಿಮೆಟ್ರಿಕ್ ಅಲ್ಲ. ಹಾಗಿದ್ಮೇಲೆ ಇದು ಓನ್ಲಿ ಟ್ರಾನ್ಸಿಟಿವ್ ಆಗುತ್ತೆ. ಈಗ ಮಕ್ಕಳ ಯಾವ ರಿಲೇಷನ್ನು ರಿಫ್ಲೆಕ್ಸಿವು, ಸಿಮೆಟ್ರಿಕ್ಕು, ಟ್ರಾನ್ಸಿಟಿವು 3 ಆಗಿರುತ್ತೆ ಅದನ್ನು ಈಕ್ವಿವಾಲೆನ್ಸ್ ರಿಲೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಹೆಡಿಂಗ್ ಹಾಕ್ಕೊಳ್ಳಿ, ಈಕ್ವಿವಾಲೆನ್ಸ್ ರಿಲೇಷನ್. ಈಕ್ವಿವಾಲೆನ್ಸ್ ರಿಲೇಷನ್ ನೋಡಿ, ಎ ರಿಲೇಷನ್ is said to be
ಈಕ್ವಿವೆಲೆನ್ಸ್ ರಿಲೇಷನ್, ಈಕ್ವಲೆನ್ಸ್ ರಿಲೇಷನ್ ಇಫ್ ಏನು ಎ ರಿಲೇಷನ್ ಆರ್ ಅಂತ ಬರೆಯೋಣ. ಎ ರಿಲೇಷನ್ ಆರ್ ಈ ಸೆಟ್ ಟು ಬಿ ಈಕ್ವಲೆನ್ಸ್ ರಿಲೇಷನ್ ಇಫ್ ಇಟ್ ಈಸ್ ಏನೇನಾಗಿರಬೇಕು, ರಿಫ್ಲೆಕ್ಸಿವ್, ಆಮೇಲೆ ಸಿಮ್ಯಾಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ಮೂರು ಆಗಿರಬೇಕು. ಆ್ಯಂಡ್ ಟ್ರಾನ್ಸಿಟಿವ್. ಎ ರಿಲೇಷನ್ ಈಸ್ ಸೆಟ್ ಟು ಬಿ ಈಕ್ವಲೆನ್ಸ್ ರಿಲೇಷನ್ ಇಫ್ ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮ್ಯಾಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ಮೂರು ಆಗಿದ್ದರೆ ಮಾತ್ರ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರೀತಾರೆ. ಈಕ್ವಿವೆಲೆನ್ಸ್ ರಿಲೇಷನ್. ಈಗ ಉದಾಹರಣೆ ತಗೊಳ್ತಿದ್ರೆ ಇಲ್ಲಿ ಸೆಟ್ ಎ ಇದೆ 1 2 3, ಇಲ್ಲಿ ಇನ್ನೊಂದು ಸೆಟ್ ಇದೆ ಎ 1 2 3. ಈಗ ಎ ಇಂಟು ಎ ಅಂದಾಗ 1 1 1 2 1 3, 2 1 2 2 2 3, 3 1 3 2 3 3. ಈಗ ನೀನು ತಗೊಳ್ಳೋ ರಿಲೇಷನ್ ಏನೇನಾಗಿರಬೇಕು, ರಿಫ್ಲೆಕ್ಸಿವ್ ಆಗಿರಬೇಕು ಅಂದರೆ ಸರ್ 1 1 2 2 3 3 ಆಯ್ಕೊಳ್ಳೇಬೇಕು, ಕಂಪಲ್ಸರಿ. ಆವಾಗಲೇ ಅದು ರಿಫ್ಲೆಕ್ಸಿವ್ ಆಗೋದು. ಸಿಮಿಟ್ರಿಕ್ ಆಗಬೇಕು ಅಂದರೆ 1, 2 ತಗೊಂಡ್ರೆ 2, 1 ತಗೊಳ್ಳೇಬೇಕು. ಟ್ರಾನ್ಸಿಟಿವ್ ಆಗಬೇಕು ಅಂದರೆ ಏನು ಮಾಡಬೇಡ, ಆಗೋಗಿದೆ. ಹೆಂಗಾಗಿದೆ ಸರ್ ನೋಡು, 1, 2 2, 1 1, 1. ಕರೆಕ್ಟ್ ಆಗೋಗ್ಬಿಟ್ಟಿದೆ. ಅವಾಗ ಇಷ್ಟಕ್ಕೆ ನಿಲ್ಲಿಸಿದ್ರು ಈಕ್ವಿವೆಲೆನ್ಸ್ ರಿಲೇಷನ್ನೇ. ಇಲ್ಲಿ ರಿಫ್ಲೆಕ್ಸಿವ್ ಇದೆ, ಸಿಮಿಟ್ರಿಕ್ಕೂ ಇದೆ, ಟ್ರಾನ್ಸಿಟಿವೂ ಇದೆ. ಹಾಗಾಗಿ ಇದನ್ನು ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರೆದು ಬಿಡ್ಬೋದು. ಒಂದು ಪಕ್ಷ ನಿನಗೆ ಇನ್ನೊಂದು ಯಾವುದಾದ್ರೂ ಒಂದು ಎಲಿಮೆಂಟ್ನ ತಗೋಬೇಕು ಅಂತ ಇಷ್ಟ ಆಯಿತು, ಸಪೋಸ್ 2, 3 ತಗೋಬೇಕು ಅಂತ ಇಷ್ಟ ಆಯಿತು. ಆಗ 1, 2 2, 3 1, 3 ತಗೊಳ್ಳೇಬೇಕಾಗತ್ತೆ. 1, 3 ತಗೊಂಡ ಮೇಲೆ ಅದ್ರ ಉಲ್ಟಾ 3, 1 ತಗೊಳ್ಳೇಬೇಕಾಗತ್ತೆ. ಯಾಕೆ ಅಂತಂದರೆ ಸಿಮಿಟ್ರಿಕ್ ಆಗಬೇಕಾದ್ರೆ. ಈಗ ಇಲ್ಲಿ ಕ್ಲೋಸ್ ಮಾಡಿದರೆ ಇದು ಈಕ್ವಲೆನ್ಸ್ ರಿಲೇಷನ್. ರಿಫ್ಲೆಕ್ಸಿವು ಹೌದು, 1 2ಗೆ 2 1 ಇದೆ, 2 3ಗೆ ಸರ್ 2 3ಗೆ 3 2 ಇಲ್ಲ. ಹಾಗಿದ್ಮೇಲೆ ನೀವು 3 2 ತಗೋಬೇಕು. ಓಹೋ ಸರ್ 2 3ಗೆ 3 2 ತಗೊಳ್ಳೇಬೇಕು. ಆಗ 2 2 ಬರುತ್ತೆ, ಅದು ಕರೆಕ್ಟ್ ಆಗತ್ತೆ. ಆಮೇಲೆ 1 3 3 1 1 1 ಎಲ್ಲ ಮ್ಯಾಚ್ ಆಗಿದೆ ನೋಡಿ. 3 2 2 3 3 3 ಮ್ಯಾಚ್ ಆಗಿದೆ ನೋಡಿ, ಎಲ್ಲದಕ್ಕೂ ಮ್ಯಾಚ್ ಆಗಿದೆ. ಈಗ ಇದನ್ನು ನಾವು ಚೂಸ್ ಮಾಡ್ಕೋಬೇಕಾದ್ರೆ ಹುಷಾರಾಗಿ ಚೂಸ್ ಮಾಡ್ಕೋಬೇಕು. ಆವಾಗ ಮಾತ್ರನೇ ಅದು ಈಕ್ವಲ್. ಸರ್ ಹಾಗಿದ ಮೇಲೆ ಯೂನಿವರ್ಸಲ್ ಸೆಟ್ ಅಂತಕ್ಕಂಥದ್ದು ಈಕ್ವಲೆನ್ಸ್ ರಿಲೇಷನ್ ಆಗತ್ತಲ್ವಾ ಸರ್? ಡೆಫಿನೆಟಾಗಿ ಎಲ್ಲದೂ ಸಿಕ್ಬಿಡುತ್ತಲ್ವ. ಹಾಗಾಗಿ ಯೂನಿವರ್ಸಲ್ ಸೆಟ್ ಈಸ್ ಆಲ್ವೇಸ್ ಈಕ್ವಿವೆಲೆನ್ಸ್ ರಿಲೇಷನ್. ಯೂನಿವರ್ಸಲ್ ರಿಲೇಷನ್ ಈಸ್ ಆಲ್ವೇಸ್ ಈಕ್ವಿವೆಲೆನ್ಸ್ ರಿಲೇಷನ್. ಅಲ್ಲಿ ಸಿಮಿಟ್ರಿಕ್ಕು, ರಿಫ್ಲೆಕ್ಸಿವು, ಟ್ರಾನ್ಸಿಟಿವ್ ಎಲ್ಲದೂ ಸಿಕ್ಬಿಡುತ್ತೆ. ಓಕೆ ಮಕ್ಕಳ, ಇದು ಟೈಪ್ಸ್ ಆಫ್ ರಿಲೇಷನ್ಸ್. ಇದನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಎಕ್ಸಾಂಪಲ್ಸ್ನ ಕೊಡೋದು ಬರಬೇಕು ನಿಮಗೆ. ಹೇಗೆ ಎಕ್ಸಾಂಪಲ್ಸ್ ಕೊಡೋದು? ಓಕೆ, ಎಕ್ಸಾಂಪಲ್ಸ್ ಹೇಗೆ ಚೂಸ್ ಮಾಡೋದು ಅಂದರೆ ನೋಡಿ, ಗಿವ್ 1 ಎಕ್ಸಾಂಪಲ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಬಟ್ ನಾಟ್
ಸಿಮೆಟ್ರಿಕ್ ಬಟ್ ನಾಟ್ ಸಿಮೆಟ್ರಿಕ್. ರಿಫ್ಲೆಕ್ಸಿವ್ ಆಗಿರಬೇಕು ಬಟ್ ನಾಟ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಆಗಿರಬಾರ್ದು ಆ್ಯಂಡ್ ನಾಟ್ ಟ್ರಾನ್ಸಿಟಿವ್. ಅಂದರೆ ಕೇವಲ ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮಿಟ್ರಿಕ್ಕೂ ಆಗಿರಬಾರ್ದು, ಟ್ರಾನ್ಸಿಟಿವ್ ಆಗಿರಬಾರ್ದು. ಅದಕ್ಕೆ ಉದಾಹರಣೆ ಕೊಡಿ ಸರ್. ಇದನ್ನೇ 1 2 3ನೇ ತಗೊಳ್ತೀರಾ? ಎಲ್ಲವಾಗಲೂ 1 2 3ನೇ ತಗೊಂಡ್ರೆ ನಮಗೂ ಸ್ವಲ್ಪ ಈಸಿ. ಅಥವಾ ABC ಅಂತ ತಗೊಳ್ಳಿ, ನಿಮ್ಮ ಇಷ್ಟ. A ಕ್ರಾಸ್ A ಮಾಡಿ, ಆಗ 1 1 1 2 1 3 2 1 2 2 2 3. ಈಗ ಚೂಸ್ ಮಾಡಬೇಕಾದ್ರೆ ರಿಫ್ಲೆಕ್ಸಿವ್ ರಿಲೇಷನ್ ಆಗಿರಬೇಕಂತೆ. ಅಂದರೆ 1 1 2 2 3 3 ಇರಲೇಬೇಕು. ಇಲ್ಲಿ ಇನ್ನೊಂದು ಬರಿಬೇಕಲ್ಲಪ್ಪ, 3 1 3 2 3 3. ಹಾಂ ಸರ್, ಈಗ 1 1 2 2 3 3 ಬರೀಲೇಬೇಕು. ಇಷ್ಟಕ್ಕೆ ನಿಲ್ಲಿಸ್ಬಿಟ್ರೆ ಅದು ಸಿಮೆಟ್ರಿಕ್ಕು ಆಗ್ಬಿಡುತ್ತೆ, ಟ್ರಾನ್ಸಿಟಿವ್ ಆಗಿಬಿಡುತ್ತೆ, ಎರಡೂ ಆಗಿಬಿಡುತ್ತೆ. ಇಷ್ಟಕ್ಕೆ ನಿಲ್ಲಿಸಂಗಿಲ್ಲ. ಯಾಕೆಂದರೆ 1 1 ಉಲ್ಟಾ 1 1 ಇದೆ, 2 2 ಉಲ್ಟಾ 2 2 ಇದೆ, 3 3 ಉಲ್ಟಾ 3 3 ಇದೆ. ಅದರಿಂದ ಇದು ರಿಫ್ಲೆಕ್ಸಿವ್ ಹೌದು, ಸಿಮಿಟ್ರಿಕ್ಕು ಹೌದು. ಆದರೆ ಇವಳು ಹೇಳಿದ್ದಾರೆ ರಿಫ್ಲೆಕ್ಸಿವ್ ಮಾತ್ರ ಆಗಿರಬೇಕು, ಸಿಮಿಟ್ರಿಕ್ ಆಗಿರಬಾರ್ದು. ಹಾಗಿದ್ಮೇಲೆ ಒಂದು ಕೆಲಸ ಮಾಡಿ ಸರ್, 3 1 ಅನ್ನೋದು ಬರೆದ್ಬಿಡಿ ಸರ್. 3 1 ಅನ್ನೋದು ಬರೆದ್ಬಿಡಿ ಸರ್. ಆದರೆ 1 3 ಬರಿಬೇಡಿ ಸರ್. ಆಗ ಇದು 3 1 ಇದೆ, ಉಲ್ಟಾ 1 3 ಇಲ್ಲ. ಅದರಿಂದ ಇದು ಸಿಮೆಟ್ರಿಕ್ ಅಲ್ಲ. ಹಾಗಿದ್ಮೇಲೆ ಇದು ಟ್ರಾನ್ಸಿಟಿವ್ ಆಗ್ಬಿಡುತ್ತಾ? ಟ್ರಾನ್ಸಿಟಿವ್ ಆಗ್ಬಿಡುತ್ತೆ ಮಕ್ಕಳ. 3 3 3 1 ಅಂದರೆ 3 1 ಅಲ್ಲೇ ಇದೆಯಲ್ಲ. ಆವಾಗ ಇದೇನಾಗ್ಬಿಡುತ್ತೆ? ರಿಫ್ಲೆಕ್ಸಿವ್ ಆಗ್ಬಿಡುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಆದರೆ ಸಿಮೆಟ್ರಿಕ್ ಮಾತ್ರ ಆಗಲ್ಲ. ಬಟ್ ಟ್ರಾನ್ಸಿಟಿವ್ ಆಗಬಾರ್ದು ಅಂತ ಹೇಳ್ಬಿಟ್ಟಿದಾರಲ್ಲ, ಅದಕ್ಕೋಸ್ಕರ ನಾವೇನು ಮಾಡಿಬಿಡ್ತೀವಿ, ಇಲ್ಲಿ 1 2 ಅನ್ನೋದನ್ನು ತಗೊಂಡ್ಬಿಡ್ತೀವಿ. ಈಗ ನೋಡಿ ವ್ಯವಹಾರ ಏನೇನಾಗಿದೆ ಏನೇನಾಗಿಲ್ಲ ಅಂತ. ರಿಫ್ಲೆಕ್ಸಿವ್ ಹೌದಾ? ಹೌದು. 1 1 2 2 3 3 ಇದೆ, ಅದಕ್ಕೋಸ್ಕರ ರಿಫ್ಲೆಕ್ಸಿವ್ ಸತ್ಯ. ಸಿಮೆಟ್ರಿಕ್ಕಾ? ಅಲ್ಲ. ಯಾಕಲ್ಲ? 3 1 ಇದೆ, ಉಲ್ಟಾ 1 3 ಇಲ್ಲ. 1 2 ಇದೆ, ಉಲ್ಟಾ 2 1 ಇಲ್ಲ. ಅದರಿಂದ ಇದು ಅಲ್ಲ, ಸಿಮೆಟ್ರಿಕ್ ಅಲ್ಲ. ಟ್ರಾನ್ಸಿಟಿವಾ? ಅಂದರೆ 3 1 1 2 ಇದ್ರೆ 3 2 ಇರಬೇಕಾಗಿತ್ತಲ್ಲ. 3 2 ನಾನು ಚೂಸೇ ಮಾಡಿಲ್ವಲ್ಲ. ಹಾಗಿದ ಮೇಲೆ ಇದು ಕೇವಲ ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್, ನಾಟ್ ಟ್ರಾನ್ಸಿಟಿವ್. ದಿಸ್ ಈಸ್ ಹೌ ಯು ಮಸ್ಟ್ ಚೂಸ್. ಅಲ್ಲಿಗೆ ರಿಫ್ಲೆಕ್ಸಿವ್ ಮಾತ್ರ ಆಗಿರಬೇಕು ಅಂದರೆ 1 1 2 2 3 3 ತಗೊಂಡೆ. ಸಿಮೆಟ್ರಿಕ್ ಆಗಿರಬಾರ್ದು ಅಂಥೇಳಿ 3 1 ತಗೊಂಡೆ, 1 3 ಬರೀಲಿಲ್ಲ. ಟ್ರಾನ್ಸಿಟಿವ್ ಆಗಬಾರ್ದು ಅಂಥೇಳಿ 1 2 ತಗೊಂಡೆ, ಆಗ 3 1 1 2 ತಗೊಂಡೆ, 3 2 ಇಲ್ಲ, ಅದಕ್ಕೆ ಟ್ರಾನ್ಸಿಟಿವ್ ಆಗಲಿಲ್ಲ. ಹಾಗಾಗಿ ಇದು ರಿಫ್ಲೆಕ್ಸಿವ್ ಮಾತ್ರ ಆಯಿತು. ಓಕೆ ಮಕ್ಕಳ, ಈಗ ಈ ಟೈಪ್ಸ್ ಆಫ್ ರಿಲೇಷನ್ಸ್ನ ಮೇಲೆ ಇಷ್ಟೆಲ್ಲ ಎಕ್ಸಾಂಪಲ್ಸ್ಗಳನ್ನು ಕೊಡೋದ್ರ ಮುಖೇನ ನಿನಗೆ ರಿಲೇಷನ್ ಅಂದ್ರೇನು, ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೇನು, ಸಿಮೆಟ್ರಿಕ್ ರಿಲೇಷನ್ ಅಂದ್ರೇನು, ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೇನು, ಈಕ್ವಲೆನ್ಸ್ ರಿಲೇಷನ್ ಅಂದ್ರೇನು ಅನ್ನೋ ಅರಿವು ಬರುತ್ತೆ.